ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗ ಆನ್ಲೈನ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. 2025ರ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪೇಪರ್ 1 ಮತ್ತು ಪೇಪರ್ 2ಗೆ ಕನ್ನಡ ವ್ಯಾಕರಣ ಮತ್ತು ಬೋಧನಾಶಾಸ್ತ್ರ ವಿಷಯದ ಕುರಿತು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ತರಬೇತಿ ಸಂಸ್ಥೆಯಿಂದ ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂತಹ ಸಮಗ್ರ ಕನ್ನಡ ವ್ಯಾಕರಣ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು, ಸ್ಪರ್ಧಾ ಕನ್ನಡ ವ್ಯಾಕರಣ ಶಾಸ್ತ್ರ ವಿಷಯವು ಪ್ರಮುಖವಾಗಿ 6 ಭಾಗಗಳಲ್ಲಿ ನಾವು ಅಧ್ಯಯನ ಮಾಡಲು 6 ಭಾಗಗಳನ್ನಾಗಿ ವಿಂಗಡಿಸಿದ್ದೇವೆ ಸ್ನೇಹಿತರೆ. ಅದರಲ್ಲಿ ಪ್ರಥಮವಾಗಿ ಸಮಗ್ರ ವ್ಯಾಕರಣ ಶಾಸ್ತ್ರ ಅಂತೇಳಿ. ಈ ಸಮಗ್ರ ವ್ಯಾಕರಣ ಶಾಸ್ತ್ರದಲ್ಲಿ ಏನು ಅಕ್ಷರಗಳು ಅಥವಾ ವರ್ಣಮಾಲೆ ಅಂತೇನು ಕರಿತೀವೋ ಆ ಅಕ್ಷರ ವರ್ಣಮಾಲೆಗೆ ಕನ್ನಡದಲ್ಲಿ ನಾವು ಶುದ್ಧಿಗೆ ಅಂತೇನು ಬಳಸ್ತೀವಲ್ಲ, ಆ ಶುದ್ಧಿಗೆಯಿಂದ ಪ್ರಾರಂಭಗೊಂಡು ಚಿಹ್ನೆಗಳವರೆಗೆ ಮುಕ್ತಾಯವಾಗುವುದಕ್ಕೆ ನಾವು ಸಮಗ್ರ ವ್ಯಾಕರಣ ಶಾಸ್ತ್ರ ಅಂತೇಳಿ ಅಧ್ಯಯನ ಮಾಡ್ತೀವಿ. ಇನ್ನು ಎರಡನೇ ಭಾಗ ಬಂದುಬಿಟ್ಟು ಪ್ರಮುಖವಾಗಿ ಅಲಂಕಾರ ಶಾಸ್ತ್ರ ಅಂತೇಳಿ. ಪ್ರತಿಯೊಂದು ಪರೀಕ್ಷೆಯಲ್ಲಿ ಅಲಂಕಾರದ ಮೇಲೆ ಕಡ್ಡಾಯವಾಗಿ ಪ್ರಶ್ನೆ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಅಲಂಕಾರವನ್ನು ನಾವು 2 ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಶಬ್ದಾಲಂಕಾರ ಅಂಥೇಳಿ, ಮತ್ತೊಂದು ಅರ್ಥಾಲಂಕಾರ ಅಂಥೇಳಿ. ಈ ಶಬ್ದಾಲಂಕಾರ ಅರ್ಥಾಲಂಕಾರದ ಜೊತೆಗೆ ಮತ್ತೊಂದು ಭಾಗವನ್ನು ಸೇರ್ಪಡೆ ಮಾಡಿವಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆ ಅಂಥೇಳಿ. ಇನ್ನು 3ನೇ ಭಾಗದಲ್ಲಿ ಛಂದಸ್ಶಾಸ್ತ್ರ ಅಂಥೇಳಿ. ಹಾಗಾದರೆ ಛಂದಸ್ಶಾಸ್ತ್ರ ಅಂದರೆ ಏನು? ಛಂದಸ್ಶಾಸ್ತ್ರ ಏನೇನು ಒಳಗೊಂಡಿರುತ್ತದೆ? ಪ್ರಾಸ ಅಂದರೆ ಏನು, ಗಣ ಅಂದರೆ ಏನು, ಯತಿ ಅಂದರೆ ಏನು, ಲಯ ಅಂದರೆ ಏನು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಗಣದಲ್ಲಿ ಮಾತ್ರಾಗಣ, ಅಕ್ಷರಗಣ, ಅಂಶಗಣ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಮತ್ತೊಂದು ಪ್ರಮುಖವಾಗಿ ಜನಪದ ಕಲೆ ಅಂಥೇಳಿ 4ನೇ ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಜಾನಪದ ಕಲೆಯ ಬಗ್ಗೆ 1-2 ಪ್ರಶ್ನೆಗಳು ಕಡ್ಡಾಯವಾಗಿರುತ್ತವೆ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ನೃತ್ಯ ಪ್ರಕಾರಗಳು. ಲಾಸ್ಟ್ ಎಕ್ಸಾಮ್ಗಳಲ್ಲಿ ಕೇಳಿದ್ರು, ತೊಗಲುಗಂಬೆ ಆಟವನ್ನು ಯಾರು ನುಡಿಸ್ತಾರೋ ಅಂಥೇಳಿ. ಮತ್ತೊಂದು ಪರೀಕ್ಷೆಯಲ್ಲಿ ಕೇಳಿದರು, ಹಿಮ್ಮೇಳ ಮತ್ತು ಮುಮ್ಮೇಳ ಕಂಡು ಬರತಕ್ಕಂತಹ ಕಲಾ ಪ್ರಕಾರ ಯಾವುದು ಅಂಥೇಳಿ. ಮತ್ತೊಮ್ಮೆ ಹರದೇಶಿ ಮತ್ತು ನಾಗೇಶಿ ಅಂತಕ್ಕಂಥ ಕಲೆಯನ್ನು ಒಳಗೊಂಡಿರ್ತಕ್ಕಂತಹ ಸಾಹಿತ್ಯ ಕಲಾ ಪ್ರಕಾರ ಯಾವುದು ಅಂಥೇಳಿ ಕೇಳಿದರು. ಅದರ ಜೊತೆಗೆ ಗಾದೆ ಮಾತುಗಳಾಗಿರ್ಬೋದು, ಒಗಟುಗಳಾಗಿರ್ಬೋದು, ಪ್ರಾದೇಶಿಕ ಭಿನ್ನತೆ. ಇವತ್ತು ಗುಲ್ಬರ್ಗ ಕನ್ನಡ, ಮೈಸೂರು ಕನ್ನಡ, ಮಂಗಳೂರು ಕನ್ನಡ, ಧಾರವಾಡ ಕನ್ನಡ, ಈ ಕನ್ನಡದ ಭಿನ್ನತೆಗಳೇನು ಅಂತಕ್ಕಂಥದ್ದು, ಪಡೆ ನುಡಿಯಗಳಾಗಿರ್ಬೋದು, ಆಡು ಮಾತಿಗೆ ಗ್ರಾಂಥಿಕ ರೂಪಗಳಾಗಿರ್ಬೋದು, ಆ ವಿಷಯದ ಕುರಿತು ನಾವು ಜಾನಪದ ಕಲೆಯಲ್ಲಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಇನ್ನು ಭಾಗ 5 ಅಂತ ಬಂದಾಗ ಸಾಹಿತ್ಯ ಚರಿತ್ರೆ ಅಂಥೇಳಿ ಅಧ್ಯಯನ ಮಾಡ್ತೀವಿ. ನಮ್ಮ ಸಾಹಿತ್ಯ ಚರಿತ್ರೆ ಅಂತಕ್ಕಂಥದ್ದು ಸಾಹಿತಿ. ಈ ಸಾಹಿತ್ಯ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆಗಿರತಕ್ಕಂಥ ಕೊಡುಗೆಯನ್ನು ನೀಡಿದೆ. ಅದನ್ನು ನಾವು 4 ಕಾಲಘಟ್ಟದಲ್ಲಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಒಂದು ಪೂರ್ವದ ಹಳಗನ್ನಡ ಅಂಥೇಳಿ, ನಂತರ ಹಳಗನ್ನಡ ಅಂಥೇಳಿ, ನಡುಗನ್ನಡ ಅಂಥೇಳಿ, ಹೊಸಗನ್ನಡ ಅಂಥೇಳಿ. ಈ ಪೂರ್ವದ ಹಳಗನ್ನಡ ಅಂತಂದಾಗ ನಾವು ಪಂಪನವರೆಗೆ ಮಾತಾಡ್ತೀವಿ. ಅಲ್ಲಿ ಅಂದರೆ ಪಂಪ ಹಳಗನ್ನಡದಲ್ಲಿ ಬರ್ತಾರೆ. ಕೇಶಿರಾಜ ಮತ್ತು ನಮ್ಮ ವಡ್ಡಾರಾಧನೆಯ ಕರ್ತೃ ಶಿವಕೋಟ್ಯಾಚಾರ್ಯರವರೆಗೆ ನಾವು ಪೂರ್ವದ ಹಳಗನ್ನಡದಲ್ಲಿ ಮಾತಾಡ್ತೀವಿ. ಹಳಗನ್ನಡ ಅಂತ ಬಂದಾಗ ನಾವು ಪಂಪನ ಕಾಲಘಟ್ಟವನ್ನು ಮಾತಾಡ್ತೀವಿ. ನಡುಗನ್ನಡ ಅಂತ ಬಂದಾಗ ಅಲ್ಲಿ ಮತ್ತೆ ನಾವು 3 ಕಾಲಘಟ್ಟದಲ್ಲಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಒಂದು ವಚನ ಸಾಹಿತ್ಯ ಯುಗ ಅಥವಾ ಭಕ್ತಿ ಯುಗ ಅಂತ ಕರಿತೀವಿ, ಮತ್ತೊಂದು ದಾಸ ಸಾಹಿತ್ಯ ಯುಗ ಅಂತ ಕರಿತೀವಿ, ಮತ್ತೊಂದು ಕುಮಾರವ್ಯಾಸ ಯುಗ ಅಂಥೇಳಿ ಕರಿತೀವಿ. ಇದಾದ ನಂತರ ಹೊಸಗನ್ನಡ ಅಂಥೇಳಿ. ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಅಧ್ಯಯನ. ಯಾಕಂದರೆ ಹೊಸಗನ್ನಡದಲ್ಲಿ ಇತ್ತೀಚೆಗೆ ಕಾಲಘಟ್ಟಕ್ಕನುಗುಣವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹೊಸಗನ್ನಡದಲ್ಲಿ ನಾವು ನವೋದಯ ಅಂತೇಳಿ ಕರಿತೀವಿ. ಕಾಲಾನುಕ್ರಮದಲ್ಲಿ ಕೇಳಿದಾರ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ. ಇತ್ತೀಚೆಗೆ ಬಳಸ್ತಕ್ಕಂಥದ್ದು ಬಹುಜನ ಸಾಹಿತ್ಯ ಅಂಥೇಳಿ. ಈ ನವೋದಯ ಕಾಲ ಆದಮೇಲೆ ಯಾವುದು ಬರುತ್ತೆ?
ನವ್ಯ ಆದಮೇಲೆ ಯಾವುದು ಬರುತ್ತೆ, ದಲಿತ ಆದಮೇಲೆ ಯಾವುದು ಬರುತ್ತೆ ಅಂತಕ್ಕಂಥ ಕಾಲಾನುಕ್ರಮದಲ್ಲಿ ಕೇಳಿದಾರೆ. ನಾವು ಪ್ರಥಮವಾಗಿ ಬಳಸ್ತಕ್ಕಂಥದ್ದು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ. ಈ ಕಾಲಘಟ್ಟದಲ್ಲಿ ಬರ್ತಕ್ಕಂಥ ಕವಿಗಳು ಅವರ ಪ್ರಮುಖ ಕೃತಿಗಳನ್ನು ಕೂಡ ನಾವು ಇಲ್ಲೇನು ಮಾಡಿವಪ್ಪ ಅಂತಂದ್ರೆ ವಿಂಗಡಿಸಿ ಅಧ್ಯಯನ ಮಾಡಿದ್ವಿ ಸ್ನೇಹಿತರೆ. ಯಾಕಂತ ಕೇಳಿದರೆ ಯಾವ ಕಾಲಘಟ್ಟದಲ್ಲಿ ಯಾವ ಕವಿ ಬರ್ತಾನೆ ಅಂತಕ್ಕಂಥದ್ದು ನಮ್ಮ ಸ್ಪರ್ಧಾರ್ಥಿಗಳಿಗೆ ಗೊಂದಲ ಇರುವುದರಿಂದ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ನಾವು ಕವಿಗಳನ್ನು ವಿಂಗಡಿಸಿ ಬರೆದಿದ್ದೀವಿ. ಅದರಲ್ಲಿಪ್ಪ ಅಂತ ಕೇಳಿದರೆ ಹೊಸಗನ್ನಡ ಸಾಹಿತ್ಯದಲ್ಲಿ. ಇನ್ನು ಭಾಷಾಶಾಸ್ತ್ರ ಅಂತ ಬಂದಾಗ ಇಲ್ಲಿ ಸಮಾನಾರ್ಥಕಗಳಾಗಿರ್ಬೋದು, ವಿರುದ್ಧಾರ್ಥಕಗಳಾಗಿರ್ಬೋದು, ನಾನಾರ್ಥಕಗಳಾಗಿರ್ಬೋದು, ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳಾಗಿರ್ಬೋದು, ಅದರ ಜೊತೆಗೆ ಕರ್ನಾಟಕದ ಎಲ್ಲ ವಿಶೇಷತೆಗಳನ್ನು ಒಳಗೊಂಡಿರತಕ್ಕಂತಹ ಅಧ್ಯಯನವನ್ನು ನಾವು ಎಲ್ಲಿ ಇಟ್ಟಿವಪ್ಪ ಅಂತ ಕೇಳಿದರೆ ಭಾಷಾಶಾಸ್ತ್ರದಲ್ಲಿ ಇಟ್ಟಿದ್ದೀವಿ ಸ್ನೇಹಿತರೆ. ಈ ರೀತಿಯಾಗಿ ನಮ್ಮ ಪುಸ್ತಕದ ವಿಶೇಷತೆವಾಗಿದ್ದು, ಅದರ ಜೊತೆಗೆ ಈ ಒಂದು ಕ್ಲಾಸಲ್ಲಿ ನಾವು ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಸ್ನೇಹಿತರೆ. ಅದರಲ್ಲಿ ಪ್ರಮುಖವಾಗಿ ಕನ್ನಡ ವರ್ಣಮಾಲೆಯ ಮೇಲೆ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ, ಯಾವುದೇ ಪರೀಕ್ಷೆ ಇರಲಿ, ವರ್ಣಮಾಲೆಯ ಮೇಲೆ ಒಂದು ಅಂಕದ ಪ್ರಶ್ನೆ ಇದ್ದೇ ಇರುತ್ತದೆ. ಇಲ್ಲೊಂದು ಪ್ರಶ್ನೆ ಇದೆ, ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತೇಳಿ. ಭಾಳ ಸಲ ಈ ಪ್ರಶ್ನೆ ಬಂದಿದೆ. ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ಇದರ ಸರಿಯಾದ ಉತ್ತರ ಆಪ್ಷನ್ ಸಿ 49 ಅಂಥೇಳಿ. ಆದರೆ ಈ 49ರ ಜೊತೆಗೆ 48 ಕೂಡ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಬಳಸ್ತೀವಿ, 47 ಅಂತಕ್ಕಂಥ ಸಂಖ್ಯೆಯನ್ನು ಕೂಡ ಬಳಸ್ತೀವಿ, 50 ಅಂತಕ್ಕಂಥ ಸಂಖ್ಯೆಯನ್ನು ಕೂಡ ಬಳಸ್ತೀವಿ. ಹಾಗಾದರೆ ಈ 48ಅನ್ನು ಎಲ್ಲಿ ಬಳಸ್ತೀವಿ ಅಂತ ಕೇಳಿದರೆ, ಈ 48 ಅಂತಕ್ಕಂಥದ್ದು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಪ್ರಸ್ತುತ ಬಳಸ್ತಕ್ಕಂಥವು 49. ಆದರೆ 2002ರಲ್ಲಿ ಏನು ಮಾಡ್ತೀವಿ ಅಂತ ಕೇಳಿದರೆ ಈ ರು ಅಂತಕ್ಕಂಥ ಅಕ್ಷರವನ್ನು ತೆಗೆದು ಹಾಕ್ತೀವಿ, ಹ್ರಸ್ವಸ್ವರ ರುವನ್ನು. ಈ ರುವನ್ನು ಅಕ್ಷರವನ್ನು ತೆಗೆದು ಹಾಕಿದಾಗ ಕನ್ನಡ ವರ್ಣಮಾಲೆಗಳ ಸಂಖ್ಯೆ 48 ಆಯಿತು. ಆದರೆ ಮತ್ತೆ ಏನು ಮಾಡ್ತೀವಿ ಅಂತ ಕೇಳಿದರೆ ಇದರ ಅರ್ಥವನ್ನು ಸಂಪೂರ್ಣವಾಗಿ ನೀಡಬಲ್ಲ ಮತ್ತೊಂದು ಅಕ್ಷರ ಸಿಗದ ಕಾರಣ ಈ ಅಕ್ಷರವನ್ನು 2003ರಲ್ಲಿ ಪುನಃ ಬಳಸ್ತೀವಿ. ಈ ಪುನಃ 2003ರಲ್ಲಿ ಬಳಸಿರುವುದರಿಂದ ಇವತ್ತು ವರ್ಣಮಾಲೆಗಳ ಸಂಖ್ಯೆ ಎಷ್ಟು? 49 ಅಂಥೇಳಿ. ಆದರೆ ಕೇಶಿರಾಜ ವರ್ಣಮಾಲೆಗಳ ಸಂಖ್ಯೆ 47 ಅಂತ ಬಳಸ್ತಾರೆ. ಯಾಕಂತ ಕೇಳಿದರೆ ನಮ್ಮ ಹಳಗನ್ನಡದಲ್ಲಿ ಒಟ್ಟು ವರ್ಣಮಾಲೆಗಳ ಸಂಖ್ಯೆಗಳನ್ನು 57 ಬಳಸ್ತಿದ್ವಿ. ಈ 57 ಬಳಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಏನಂತ ಹೇಳ್ತಾರೆ ಅಂದರೆ ಈ 57 ಅಕ್ಷರಗಳು ಕನ್ನಡಕ್ಕೆ ಅವಶ್ಯಕತೆ ಇಲ್ಲ, ಏಕೆಂದರೆ ಈ 57 ಅಕ್ಷರಗಳ ಅವಶ್ಯಕತೆ ಇಲ್ಲ, ಇವು ಬಳಸೋದು ಬೇಡ ಅಂಥೇಳಿ ಅದರಲ್ಲಿ 10 ಅಕ್ಷರಗಳನ್ನು ತೆಗೆದುಹಾಕಿ ಕನ್ನಡ ವರ್ಣಮಾಲೆಗೆ 47 ಅಕ್ಷರಗಳು ಅಥವಾ ಶುದ್ಧಿಗೆಗಳು ಸಾಕು ಅಂಥೇಳಿ ಏನು ಮಾಡ್ತಾರೆ ಅಂತ ಕೇಳಿದರೆ ಈ ಕೇಶರಾಜರವರು 47 ಅಕ್ಷರಗಳನ್ನು ಗುರುತಿಸ್ತಾರೆ. ಜೊತೆಗೆ 50 ಅಂತಕ್ಕಂಥ ಅಕ್ಷರವೂ ಕೂಡ ಇದೆ. ಯಾಕೆ 50 ಅಂತಕ್ಕಂಥ ಅಕ್ಷರ ಇದೆ ಅಂತ ಕೇಳಿದರೆ 1997ರಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ ಈ ರು ಅಂತಕ್ಕಂಥ ಅಕ್ಷರ ಆ ಮುಂಚೆ ಇತ್ತು, ದೀರ್ಘ ಸ್ವರವಾಗಿರ್ತಕ್ಕಂತಹ ರು. ಈ ದೀರ್ಘ ಸ್ವರ ರು 1997ರ ಮುಂಚೆ ಇದ್ದಾಗ ನಾವು ಕನ್ನಡ ವರ್ಣಮಾಲೆಗಳ ಸಂಖ್ಯೆ 50 ಅಂಥೇಳಿ ಏನು ಮಾಡ್ತಿದ್ವಿ, ಗುರುತಿಸ್ತಿದ್ವಿ. ಆದರೆ ಕನ್ನಡ ವ್ಯಾಕರಣಕಾರರು ಈ ರು ಅವಶ್ಯಕತೆ ಇಲ್ಲ ಅಂಥೇಳಿ 1997ರಲ್ಲಿ ಈ ಅಕ್ಷರವನ್ನು ತೆಗೆದು ಹಾಕೋದ್ರ ಜೊತೆಗೆ ಈ ಅಕ್ಷರ ಜೊತೆಗೆ ಮತ್ತೆರಡು ಅಕ್ಷರಗಳನ್ನು ತೆಗೆದು ಹಾಕಿದ್ರು. ಅವು ಯಾವಪ್ಪ ಅಂತ ಕೇಳಿದರೆ ಒಂದು ಕ್ಷ ಅಂಥೇಳಿ, ಮತ್ತೊಂದು ಇನ್ನೊಂದು ಅಕ್ಷರ ಜ್ಞ ಅಂಥೇಳಿ. ಈ ಎರಡೂ ಅಕ್ಷರಗಳನ್ನು ತೆಗೆದು ಹಾಕುವುದರ ಮೂಲಕ ನಮ್ಮ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟಾಗಿತ್ತಪ್ಪ ಅಂತ ಕೇಳಿದರೆ 49. ಸರ್ 50ರಲ್ಲಿ 2 ಅಕ್ಷರ ತೆಗೆದು ಹಾಕಿದರೆ ಅನ್ನೋದಕ್ಕಿಲ್ಲ, ನಮ್ಮಲ್ಲಿ ಒಟ್ಟು ಅಕ್ಷರಗಳನ್ನು ಆ ಮುಂಚೆ ಅಂದರೆ 1997ಕ್ಕಿಂತ ಮುಂಚೆ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು ಅಂಥೇಳಿ ಬಳಸ್ತಿದ್ವಿ ಅಂತ ಕೇಳಿದರೆ 52 ಅಂಥೇಳಿ ಬಳಸ್ತಿದ್ವಿ. ಈ 52 ಅಕ್ಷರಗಳಲ್ಲಿ ಯಾವ್ಯಾವ ಅಕ್ಷರಗಳನ್ನು ತೆಗೆದು ಹಾಕ್ತೀವಿ? ಒಂದು ರು, ಮತ್ತೊಂದು ಕ್ಷ, ಇನ್ನೊಂದು ಜ್ಞ ಅಂಥೇಳಿ. ಈ 3 ಅಕ್ಷರಗಳನ್ನು ತೆಗೆದು ಹಾಕಿದಾಗ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳು. ಆದರೆ ನಮ್ಮ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣಗಳ ಸಂಖ್ಯೆ ಅವಶ್ಯಕತೆ ಇಲ್ಲ, ನಮ್ಮ ಹೊಸಗನ್ನಡದಲ್ಲಿ ಕೇವಲ 32 ಅಕ್ಷರಗಳ ಸಾಕು ಅಂಥೇಳಿ ಅಧ್ಯಯನ ಮಾಡ್ತೀವಿ. ಅದೇನೇ ಇರಲಿ,
ಇವತ್ತಿಗೆ ನಾವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದಾಗ ನಮಗೆ ಸರಿಯಾದ ಉತ್ತರ 49 ಅಂತಕ್ಕಂಥದ್ದು ನೆನಪಿರಬೇಕು. ಅದರ ಜೊತೆಗೆ ಈ ಹೆಚ್ಚಿನ ಜ್ಞಾನನೂ ಕೂಡ ನೆನಪಿರಬೇಕು. ಯಾಕಂದರೆ ಈ ಎಲ್ಲ ಮಾದರಿಯ ಮೇಲೆ ಕೂಡ ಪ್ರಶ್ನೆಗಳು ಬಂದು ಹೋಗಿದ್ದವು ಸ್ನೇಹಿತರೆ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಕೇಶಿರಾಜರ ಪ್ರಕಾರ ಕನ್ನಡ ಭಾಷೆಯಲ್ಲಿರುವ ವರ್ಣಗಳ ಸಂಖ್ಯೆ ಎಷ್ಟು ಅಂತೇಳಿ ಈಗಾಗಲೇ ಮಾತಾಡಿದ್ದೀವಿ. ಕೇಶಿರಾಜನ ಪ್ರಕಾರ ಕನ್ನಡ ವರ್ಣಮಾಲೆಗಳ ಸಂಖ್ಯೆ 47 ಅಂಥೇಳಿ. ಮತ್ತೆ ಈ ಸಂಖ್ಯೆ ಮೇಲೆ ಮಾತಾಡೋದು ಅವಶ್ಯಕತೆ ಇಲ್ಲ. ಮುಂದಿನ ಕ್ವಶನ್ಗೆ ಹೋಗೋಣ. ಇಲ್ಲಿ ನೋಡ್ರಿ, ಮೂರನೇ ಕ್ವಶನ್ನು ಈ ಅನುಸ್ವಾರ ಮತ್ತು ವಿಸರ್ಗ ಅಂತಕ್ಕಂಥದ್ರ ಬಗ್ಗೆ ನೀವು ಕೇಳಿರಿ. ಈ ಅನುಸ್ವಾರ ಮತ್ತು ವಿಸರ್ಗಗಳನ್ನು ಹೀಗೆಂದು ಕರೆಯಲಾಗುತ್ತದೆ ಅಂತೇಳಿ. ನಮ್ಮ ಕನ್ನಡದಲ್ಲಿ ಅನುಸ್ವಾರ ಮತ್ತು ವಿಸರ್ಗಗಳನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಅಂಥೇಳಿ, ಯೋಗವಾಹಕಗಳು ಎನ್ನುವರು ಅಂಥೇಳಿ. ಈ ಯೋಗವಾಹಕಗಳು ಅಂಥೇಳಿ ಯಾಕೆ ಕರಿತೀವಿ ಅಂತ ಕೇಳ್ತೀವಿ ಅಂದರೆ, ಒಂದು ಯೋಗ ಎಂದರೆ ಸಂಬಂಧ ಅಂಥೇಳಿ, ವಾಹಕ ಎಂದರೆ ಹೊಂದಿದ ಅಂಥೇಳಿ. ಹಾಗಾದರೆ ಯೋಗ ಎಂದರೆ ಸಂಬಂಧ, ವಾಹಕ ಎಂದರೆ ಹೊಂದಿದ. ಹಾಗಾದರೆ ಎದರ ಜೊತೆಗೆ ಸಂಬಂಧ ಹೊಂದಿ? ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವು ಯೋಗವಾಹಕಗಳು ಅಂತ ಕರಿತೀವಿ. ಆದರೆ ಈ ಯೋಗವಾಹಕಗಳು ಭಾಳ ಮುಖ್ಯ. ಈ ಯೋಗವಾಹಕಗಳಲ್ಲಿ ಒಂದು ಏನು ಬರುತ್ತಪ್ಪ ಅಂತ ಕೇಳಿದರೆ ಅನುಸ್ವಾರ ಅಂಥೇಳಿ. ಮತ್ತೊಂದು ಯಾವುದು ಅಂತ ಕೇಳಿದರೆ ವಿಸರ್ಗ ಅಂಥೇಳಿ. ಈ ಅನುಸ್ವಾರ ಅಂತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದರೆ ಅಂತಕ್ಕಂಥದಕ್ಕೆ ನಾವೇನಂತ ಕರಿತೀವಿ? ಅನುಸ್ವಾರ ಅಂತ ಕರಿತೀವಿ. ಹಾಗಾದರೆ ಈ ಅನುಸ್ವಾರ ಅಂತಕ್ಕಂಥದ್ದು ಈ ಅಕ್ಷರಕ್ಕೆ ಪಂಚಮಾಕ್ಷರ ಅಂತೂ ಕೂಡ ಕರೀತಾರೆ. ಯಾಕೆ ಪಂಚಮಾಕ್ಷರ ಅಂತ ಕರೀತಾರಪ್ಪ ಅಂತ ಕೇಳಿದರೆ, ಈ ಅನುನಾಸಿಕ ಅಕ್ಷರಗಳಾಗಿರ್ತಕ್ಕಂತಹ ಂಗ ಇರಲಿ, ನ, ಮತ್ತು ಮ, ಈ ಅಕ್ಷರಗಳ ಬದಲಾಗಿ ನಾವು ಏನು ಮಾಡ್ತೀವಪ್ಪ ಅಂತ ಕೇಳಿದರೆ ಬಳಕೆ ಮಾಡ್ತೀವಿ. ಈ ಅಕ್ಷರಗಳ ಬದಲಾಗಿ ಬಳಕೆ ಮಾಡುವುದರಿಂದ ಇದನ್ನು ಪಂಚಮಾಕ್ಷರ ಅನ್ನುತ್ತಾರೆ ಅಥವಾ ಎನ್ನುತ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೆನಪಿಟ್ಕೊಳ್ಬೇಕು. ಯಾಕಂದರೆ ಇತ್ತೀಚಿನ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಬದಲಾಗಿ ಈ ಕೆಳಗಿನ ಯಾವ ಅಕ್ಷರವನ್ನು ಬಳಸುತ್ತಾರೆ ಅಂತ ಕೇಳಿದ್ರು ಅಲ್ಲಿ ಆಪ್ಷನ್ಸ್ ಮ ಕೊಟ್ಟಿದ್ರು. ಸರಿಯಾದ ಉತ್ತರ ಮನು ಆಗತ್ತೆ. ಂಗ ಕೊಟ್ರೆ ಂಗ ಆಗತ್ತೆ, ಂಗ ಕೊಟ್ರೆ ಂಗ ಆಗತ್ತೆ, ನ ಕೊಟ್ರೆ ನ ಆಗತ್ತೆ, ಇನ್ನೊಂದು ನ ಕೊಟ್ರೆ ನ ಆಗತ್ತೆ. ಇಲ್ಲಿ ಇದರ ಜೊತೆಗೆ ಹಳಗನ್ನಡದಲ್ಲಿ ನಾವು ಮತ್ತೆ ಜೀವಾಮೂಲಿಯ ಮತ್ತು ಉಪದ್ಮಾನೀಯ ಅಂತಕ್ಕಂಥ ಅಕ್ಷರಗಳನ್ನು ಕೂಡ ಬಳಸ್ತಿದ್ವಿ. ಆದರೆ ಈ ಜೀವಾಮೂಲಿಯ ಮತ್ತು ಉಪದ್ಮಾನೀಯ ಅಂತಕ್ಕಂಥ ಅಕ್ಷರಗಳನ್ನು ಇತ್ತೀಚೆಗೆ ನಾವು ತೆಗೆದು ಹಾಕಿದ್ದೀವಿ. ಆದರೆ ಕನ್ನಡದಲ್ಲಿ ಬಳಸ್ತಕ್ಕಂಥ ಯೋಗವಾಹಕಗಳ ಸಂಖ್ಯೆ 2. ಆದರೆ ಕೇಶಿರಾಜ ಏನಂತ ಹೇಳ್ತಾರಪ್ಪ ಅಂತ ಕೇಳಿದರೆ ವಿಸರ್ಗದ ಅವಶ್ಯಕತೆ ಇಲ್ಲ, ನಮಗೆ ಕನ್ನಡದಲ್ಲಿ ಒಂದೇ ಒಂದು ಯೋಗವಾಹಕ, ಅದು ಅಂತಕ್ಕಂಥದ್ದು ಅಂಥೇಳಿ ಯಾರು ಹೇಳ್ತಾರಪ್ಪ ಅಂತ ಕೇಳಿದರೆ ಕೇಶಿರಾಜ ಅವರು ತಿಳಿಸ್ತಾರೆ. ಅಂದರೆ ಈ ವಿಸರ್ಗ ಇರಲಿ ಮತ್ತು ಯೋಗವಾಹಕ ಇರಲಿ. ಹಾಗಾದರೆ ವಿಸರ್ಗವನ್ನು ಯಾವ ಅಕ್ಷರಗಳ ಬದಲಾಗಿ ಬಳಸ್ತಾರೋ ಅಂಥೇಳಿ ಕೂಡ ಕೇಳಿದಾರೆ. ಇದು ವಿಸರ್ಗವನ್ನು ನಾವು ಹ ಮತ್ತು ಸ ಅಕ್ಷರದ ಬದಲಾಗಿನೂ ಕೂಡ ಏನು ಮಾಡ್ತೀವಿ? ಬಳಸ್ತೀವಿ ಅನ್ನತಕ್ಕಂಥದ್ದು ನೆನಪಿರಬೇಕು ಸ್ನೇಹಿತರೆ. ಹಾಗಾದರೆ ಈ ಯೋಗವಾಹಕದ ಬಗ್ಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಅದರ ಜೊತೆಗೆ ನಾವು ಏನು ಮಾಡೋಣಪ್ಪ ಅಂತ ಕೇಳಿದರೆ ಸಂಧ್ಯಾಕ್ಷರಗಳು ಅಂತೇಳಿ ಕೇಳಿದಾರೆ. ಅದು ಆ್ಯಕ್ಚುಲಿ ಸಂಧ್ಯಾಕ್ಷರ ಅನ್ನತಕ್ಕಂಥದ್ದು ತಪ್ಪಾದ ಕ್ರಮ. ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಸಂಧ್ಯಾಕ್ಷರ ಅಂಥೇಳಿ. ದಾನ ಇಳಿಸಬಾರ್ದು, ಮಹಾಪ್ರಾಣ ಮಾಡಬಾರ್ದು, ಅದು ಅಲ್ಪ ಪ್ರಾಣ. ಅದನ್ನು ದೀರ್ಘ ಸ್ವರ ಮಾಡಬಾರ್ದು, ಅದನ್ನು ಹ್ರಸ್ವ ಸ್ವರ ಮಾಡಬೇಕು. ಯಾಕಂದ್ರೆ ಸಂಧಿ ಪ್ಲಸ್ ಅಕ್ಷರ, ಸಂಧ್ಯಾಕ್ಷರ ಅಂತಕ್ಕಂಥದ್ದು ಎನ್ ಸಂಧಿ, ಅದನ್ನು ದ ಅಂತಕ್ಕಂಥದ್ದನ್ನು ಏನು ಮಾಡಬಾರ್ದು? ದೀರ್ಘ ಸ್ವರವನ್ನಾಗಿ ಮಾಡಬಾರ್ದು. ಸರಿಯಾದ ಉತ್ತರ ಸಂಧ್ಯಾಕ್ಷರ. ಯಾಕಂದರೆ ನಿಮಗೆ ಸರಿ ತಪ್ಪು ಗುರುತಿಸುವಿಗೂ ಕೂಡ ಇರ್ತವೆ. ಇಲ್ಲಿ ತಪ್ಪಾಗಿರುವುದರಿಂದ ಸರಿಯಾದ ಕ್ರಮವನ್ನು ಅರ್ಥ ಮಾಡ್ಕೊಂಡ್ರಿ ಅಂತೇಳಿ ಅನ್ಕೋತೀನಿ. ಸ್ವರಗಳ ಬಗ್ಗೆ ಅಂತ ಕೇಳಿದಾಗ ಕನ್ನಡದಲ್ಲಿ ಬಳಕೆಯಾಗ್ತಕ್ಕಂತಹ ಸ್ವರಗಳ ಸಂಖ್ಯೆ 13 ಅಂತಕ್ಕಂಥದ್ದು ಗೊತ್ತಿದೆ. ಹಾಗಾದರೆ ವ್ಯಂಜನಗಳು ಅಂತ ಬಂದಾಗ ಕನ್ನಡದ ವ್ಯಂಜನಗಳ ಸಂಖ್ಯೆ 34 ಅಂತಕ್ಕಂಥದ್ದನ್ನು ಕೂಡ ಈ ಒಂದು ಕ್ವಶನಲ್ಲಿ ನಾವು ಅರ್ಥ ಮಾಡ್ಕೊಂಡಿವಿ ಅಂತ ತಿಳ್ಕೊಂಡು ಮತ್ತೆ ಮುಂದಿನ ಕ್ವಶನ್ಗೆ ಹೋಗೋಣ. ಕನ್ನಡ ವರ್ಣಮಾಲೆಯ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರು. ಹಾಗಾದರೆ ಕನ್ನಡ ವರ್ಣಮಾಲೆಯ ಒಟ್ಟು ಸ್ವರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಎಷ್ಟಪ್ಪ ಅಂತ ಕೇಳಿದರೆ 13 ಅಂತೇಳಿ. ಹಾಗಾದರೆ
ಈ 14, 12, 15 ಇವು ಕೂಡ ಏನಪ್ಪ ಅಂತ ಕೇಳಿದರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದು ಹೋಗಿರ್ತಕ್ಕಂಥವು ಪ್ರಶ್ನೆಗಳನ್ನು ನಿಮಗೆ ಯಾವುದೇ ರೀತಿಯಾಗಿ ಕೂಡ ಏನು ಮಾಡ್ಬೋದು, ಟ್ವಿಸ್ಟ್ ಮಾಡಿ ಕೇಳ್ಬೋದು. ಆ ಕಾರಣದಿಂದ 14 ಅಂತೇಳಿ ಕೇಳಿದಾಗ ನಿಮಗೆ ಏನು ಮಾಡ್ಕೋಬೇಕಂತ ಕೇಳಿದ್ರೆ ಇನ್ನೊಂದು ರೂವನ್ನು ಸೇರಿಸ್ಕೊಂಡಾಗ ಕನ್ನಡ ವರ್ಣಮಾಲೆಗಳ ಸಂಖ್ಯೆ ಎಷ್ಟು, 14 ಅಂಥೇಳಿ. ಈ ರೂವನ್ನು ಬಿಟ್ಟಾಗ 13 ಅಂಥೇಳಿ. ಅದರ ಜೊತೆಗೆ 12 ಅಂತಕ್ಕಂಥದ್ದು ಕೂಡ ನೆನಪಿಟ್ಕೊಳ್ಬೇಕು ನೀವು. ಯಾಕೆ ನೆನಪಿಟ್ಕೋಬೇಕಂದ್ರೆ 2002ರಲ್ಲಿ ಯಾವ ರೂವನ್ನು ತೆಗೆದು ಹಾಕಿದ್ರು ಅಂತ ಹೇಳಿದ್ವಿ ನಾವು, ಹ್ರಸ್ವ ಸ್ವರ ರೂವನ್ನು ತೆಗೆದು ಹಾಕಿದ್ರು ಅಂತ ಹೇಳಿದ್ವಿ. ಇದು 2002ರಲ್ಲಿ ತೆಗೆದು ಹಾಕಿದ್ರು. ಇದನ್ನು ಈ ರೂವನ್ನು 1997ರಲ್ಲಿ ತೆಗೆದು ಹಾಕಿದ್ರು ಸ್ನೇಹಿತರೆ. ಈ ಎರಡೂ ಕಾರಣದಿಂದ ನಾವು ಈ 13 ಅಂತಕ್ಕಂಥದ್ದು ಕೂಡ ನೆನಪಿಟ್ಕೊಳ್ಬೇಕು, 14 ಅಂತಕ್ಕಂಥದ್ದನ್ನು ಕೂಡ ನೆನಪಿಟ್ಕೊಳ್ಬೇಕು. ಇದನ್ನು ನೆನಪಿಟ್ಕೊಂಡ್ರೆ ನಾವು ಈಸಿಯಾಗಿ ಯಾವುದೇ ಪರೀಕ್ಷೆಯಲ್ಲಿಯೂ ಕೂಡ ಅವರ ಯಾವುದೇ ರೂಪದೊಳಗೆ ಪ್ರಶ್ನೆ ಕೇಳಿ, ಟ್ವಿಸ್ಟ್ ಮಾಡಿ ಆದರೂ ಕೇಳಿ, ನಿಮಗೆ ಗೊಂದಲ ಮಾಡಿ ಆದರೂ ಕೇಳಿ, ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ನಾವು ಉತ್ತರವನ್ನು ಈಸಿಯಾಗಿ ಏನು ಮಾಡ್ಬೋದು, ಗುರುತಿಸ್ಬೋದು ಸ್ನೇಹಿತರೆ. ಮತ್ತೆ ಮುಂದಿನ ಕ್ವಶನ್ಗೆ ಹೋಗೋಣ. ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ ನೋಡ್ರಿ, ರಕ್ತ ಅಂತಕ್ಕಂಥ ಪದ. ಈ ರಕ್ತ ಈ ಪದದಲ್ಲಿ ತ ಎಂಬುದು ಯಾವ ಅಕ್ಷರ ಅಂಥೇಳಿ ಫಸ್ಟ್ ನಾವು ಮೊದಲು ಏನು ತಿಳ್ಕೊಬೇಕಪ್ಪ ಅಂತ ಕೇಳಿದರೆ, ಸಜಾತಿ ಮತ್ತು ವಿಜಾತಿ ಅಂತಕ್ಕಂಥ ಪದದ ಬಗ್ಗೆ ತಿಳ್ಕೊಬೇಕು. ಏನು ಸರ್ ಇದು ಸಜಾತಿ ಮತ್ತು ವಿಜಾತಿ ಅಂಥೇಳಿ? ಸಜಾತಿ ಅಂದರೆ ಒಂದೇ ಜಾತಿಯ, ವಿಜಾತಿ ಅಂದರೆ ಬೇರೆ ಬೇರೆ ಜಾತಿಯ ಅಂಥೇಳಿ. ಹಾಗಾದರೆ ಒಂದೇ ಜಾತಿಯ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಸಜಾತಿ ಅಕ್ಷರಗಳು ಅಂತ ಕರಿತೀವಿ. ವಿಜಾತಿ ಅಂದರೆ ಬೇರೆ ಬೇರೆ ಜಾತಿಯ ಅಕ್ಷರಗಳಿಗೆ ವಿಜಾತಿ ಅಂತ ಕರಿತೀವಿ. ಹಾಗಾದರೆ ಈ ಕದ ಕೆಳಗಡೆ ಎದುರು ಒತ್ತಕ್ಷರ ಇದೆ, ತದ ಒತ್ತಕ್ಷರ ಇದೆ. ಹಾಗಾದರೆ ಇದನ್ನು ಸಜಾತಿಯ ಒತ್ತಕ್ಷರನೋ ವಿಜಾತಿಯ ಒತ್ತಕ್ಷರನೋ ಅಂತೇಳಿ ಕೇಳಿದಾಗ ನಿಮ್ಮ ಕಣ್ಣು ಮುಂದೆ ಬರ್ತಕ್ಕಂಥದ್ದು ಕದ ಒತ್ತಕ್ಷರ ಯಾವುದು, ಕಣೆ. ಈ ಥರ ಬಂದರೆ ಇದು ಸಜಾತಿ ಆಗ್ತಿತ್ತು. ಈ ಕದ ಕೆಳಗಡೆ ಎದುರು ಒತ್ತಕ್ಷರ ಬಂದಿದೆ, ತದ ಒತ್ತಕ್ಷರ ಬಂದಿದೆ. ಎದುರು ಒತ್ತಕ್ಷರ ಬಂದಿದೆ, ತದ ಒತ್ತಕ್ಷರ ಬಂದಿರುವುದರಿಂದ ನಾವು ಇದನ್ನು ಯಾವ ಒತ್ತಕ್ಷರ ಅಂತ ಕರಿತೀವಿ, ವಿಜಾತಿಯ ಸಂಯುಕ್ತಾಕ್ಷರ ಅಂಥೇಳಿ ಕರಿತೀವಿ. ಸರಿಯಾದ ಉತ್ತರ ಯಾವುದು, ವಿಜಾತಿಯ ಸಂಯುಕ್ತಾಕ್ಷರ ಅಂಥೇಳಿ. ಸರಿಯಾದ ಉತ್ತರ ವಿಜಾತಿಯ ಸಂಯುಕ್ತಾಕ್ಷರ. ಹಾಗಾದರೆ ಈ ವಿಜಾತಿಯ ಸಂಯುಕ್ತಾಕ್ಷರ ಅಂತ ಕೇಳಿದಾಗ ಇನ್ನೊಂದು ನಾನು ಉದಾಹರಣೆ ಕೊಡ್ತೀನಿ. ಇದರಾಗ ಇದು ಯಾವ ಒತ್ತಕ್ಷರ ಅಂತ ಹೇಳಬೇಕು. ಉದಾಹರಣೆಗೆ ಕ್ರೂ ಅಂತಕ್ಕಂಥದ್ದನ್ನು ಕೊಡ್ತೀನಿ, ಕೈ ಅಂತಕ್ಕಂಥದ್ದು ಕೊಡ್ತೀನಿ. ಹಾಗಾದರೆ ಇದು ಸಜಾತಿಯ ಸಂಯುಕ್ತಾಕ್ಷರನೋ ವಿಜಾತಿಯ ಸಂಯುಕ್ತಾಕ್ಷರನೋ ಅಂತೇಳಿ ಕೇಳಿದಾಗ ನಿಮಗೆ ತಟ್ ಅಂತ ನೆನಪಿಗೆ ಬರುವುದು, ಅಥವಾ ಎಷ್ಟು ಈಜಿ ಅಂತೇಳಿ ನೆನಪಿಗೆ ಬರುವುದು, ಭಾಳ ಈಜಿ ಕ್ವಶನ್ ಕೇಳ್ಯಾರು ಅಂತೇಳಿ ನೆನಪಿಗೆ ಬಂದು ನೀವು ಸರಿಯಾಗಿ ಯಾವುದಕ್ಕಾದರೂ ಗುಂಡು ಹಾಕಿದ್ರಿ ಅಂದರೆ ಇದು ಸಜಾತಿನೂ ಅಲ್ಲ ವಿಜಾತಿನೂ ಅಲ್ಲ, ಇದು ಆಪ್ಷನ್ ಡಿ ಗುಣಿತಾಕ್ಷರ ಅಂಥೇಳಿ. ಯಾವುದಿದು, ಆಪ್ಷನ್ ಡಿ ಆಗತ್ತೆ, ಗುಣಿತಾಕ್ಷರ ಅಂಥೇಳಿ. ಹಾಗಾದರೆ ಒತ್ತಕ್ಷರಗಳಿಗೂ ಮತ್ತು ಗುಣಿತಾಕ್ಷರಗಳಿಗೂ ಏನು ವ್ಯತ್ಯಾಸ ಅಂತ ಕೇಳಿದರೆ, ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂತೇಳಿ ಬಂದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಏನೋ ವ್ಯಂಜನಗಳು ಸ್ವರವೊಂದನ್ನು ಪಡೆದುಕೊಂಡು ಅಕ್ಷರವಾದರೆ ಅದೇನಪ್ಪ ಅಂತ ಕೇಳಿದರೆ ಸಜಾತಿಯ ಸಂಯುಕ್ತಾಕ್ಷರ ಅಂಥೇಳಿ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳು ಸ್ವರವೊಂದನ್ನು ಪಡೆದುಕೊಂಡು ಅಕ್ಷರವಾದರೆ ಅದನ್ನು ನಾವೇನಂತ ಕರಿತೀವಿ, ಸಂಯುಕ್ತಾಕ್ಷರ ಅಂತ ಕರಿತೀವಿ. ಗುಣಿತಾಕ್ಷರ ಅಂದರೆ ವ್ಯಂಜನಾಕ್ಷರದೊಂದಿಗೆ ಸ್ವರಾಕ್ಷರ ಸೇರಿ ಆಗುವ ಅಕ್ಷರಕ್ಕೆ ನಾವೇನಂತ ಕರಿತೀವಿ, ಗುಣಿತಾಕ್ಷರ ಅಂತ ಕರಿತೀವಿ. ಗುಣಿತಾಕ್ಷರ ಅಂತೇಳಿ ಅಂದರೆ ಒಂದು ಗುಣಿತಾಕ್ಷರ ಆಗಬೇಕು ಅಂದರೆ ನಮಗೆ ಪ್ರಮುಖವಾಗಿ ಏನೇನು ಇರಬೇಕಂದಂಗಾಯಿತು, ವ್ಯಂಜನಾಕ್ಷರ ಮತ್ತು ಸ್ವರಾಕ್ಷರ ಸೇರಿದರೆ ಅದನ್ನು ನಾವೇನಂತ ಕರಿತೀವಿ, ಗುಣಿತಾಕ್ಷರ ಅಂತ ಕರಿತೀವಿ. ಸಂಯುಕ್ತಾಕ್ಷರ ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿ ಸ್ವರವೊಂದು ಪಡೆದುಕೊಂಡು ಪರಿಪೂರ್ಣಗೊಂಡರೆ ಅದನ್ನು ನಾವೇನಂತ ಕರಿತೀವಿ, ಸಂಯುಕ್ತಾಕ್ಷರ ಅಂತ ಕರಿತೀವಿ. ಈ ಸಂಯುಕ್ತಾಕ್ಷರದಲ್ಲಿಯೇ ಎರಡು ಪ್ರಕಾರಗಳಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ಸಜಾತಿ ಅಂಥೇಳಿ, ಇನ್ನೊಂದು ವಿಜಾತಿ ಅಂಥೇಳಿ.
ಈ ಸಜಾತಿ ಅಂದರೆ ಒಂದೇ ಜಾತಿಯ ಒತ್ತಕ್ಷರಗಳು ಬಂದು ಅಂದರೆ ಸಜಾತಿ, ಬೇರೆ ಬೇರೆ ಜಾತಿಯ ಅಕ್ಷರಗಳು ಬಂದು ಅಂದರೆ ವಿಜಾತಿ ಅಂತೇಳಿ. ಹಾಗಾದರೆ ಈ ರು ಒತ್ತಕ್ಷರ ಏನು ಬಂದಿದೆಯಲ್ಲ ಇದು ಮತ್ತು ಕೈ ಒತ್ತಕ್ಷರ ಬಂದಿದೆಯಲ್ಲ ಇದನ್ನು ಯಾವ ರೀತಿಯಾಗಿ ಬಿಡಿಸ್ತೀವಪ್ಪ ಅಂತ ಕೇಳಿದರೆ ಕ ಪ್ಲಸ್ ರು ಅಂಥೇಳಿ ಬಿಡಿಸಿ ಇದನ್ನು ಹೆಂಗೆ ಮಾಡ್ತೀವಿ ಕ್ರೂ ಅಂಥೇಳಿ ಮಾಡ್ತೀವಿ. ಹಾಗಾದರೆ ಇಲ್ಲಿ ವ್ಯಂಜನಾಕ್ಷರಗಳು ಎಷ್ಟದಾವೆ? ಇಲ್ಲೇ ಒಂದೇ ಇದೆ. ಈ ರೀತಿಯಾಗಿ ಒಂದೇ ಅಕ್ಷರ ಇತ್ತಂದ್ರೆ ಅದು ಗುಣಿತಾಕ್ಷರ, ವ್ಯಂಜನಾಕ್ಷರ. ಅದೇ ಇಲ್ಲಿ ನೋಡ್ರಿ ತ ಅಂತಕ್ಕಂಥದ್ದು ಬರ್ತೀವಲ್ಲ, ಇಲ್ಲಿ ಖ ಪ್ಲಸ್ ತ ಪ್ಲಸ್ ಅ ಪ್ಲಸ್ ಅ, ಇದು ಏನಾಯಿತು ತ ಅಂಥೇಳಿ ಈ ರೀತಿಯಾಗಿ ಬಳಸಿರೋದ್ರಿಂದ ಇದು ಏನಪ್ಪ ಅಂತ ಕೇಳಿದ್ರೆ ಗುಣಿತಾಕ್ಷರ ಅಲ್ಲ, ಇದು ಸಂಯುಕ್ತಾಕ್ಷರ ಅಂತೇಳಿ. ಹಾಗಾದರೆ ಸಂಯುಕ್ತಾಕ್ಷರಕ್ಕೆ ಗುಣಿತಾಕ್ಷರಕ್ಕೆ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಅನ್ಕೋತೀನಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವುಗಳಲ್ಲಿ ಸಂಧ್ಯಾಕ್ಷರ, ಇವುಗಳನ್ನು ಸಂಧ್ಯಾಕ್ಷರ ಎನ್ನುವರು. ಇಲ್ಲೂ ಕೂಡ ಸಂಧ್ಯಾಕ್ಷರ ತಪ್ಪಿದೆ. ಅದು ದ ಅಂತಕ್ಕಂಥದ್ದನ್ನು ಹ್ರಸ್ವ ಸ್ವರ ಸೇರಿಸಬೇಕು, ಅದು ದ ಅನ್ನಾಗಿ ಮಾಡಬಾರ್ದು. ಹಾಗಾದರೆ ಇವುಗಳನ್ನು ಸಂಧ್ಯಾಕ್ಷರ ಎನ್ನುವರು ಅಂತ ಕೇಳಿದಾಗ ಇಲ್ಲಿ ಆಪ್ಷನ್ಸ್ ಇದೆ. ಎದೊಳಗೆ ಏನಿದೆ? ಎ ಅಲ್ಲ, ಇ ಅಲ್ಲ, ಐ ಮತ್ತು ಔ ಅಕ್ಷರಗಳನ್ನು ಸಂಧ್ಯಾಕ್ಷರಗಳು ಎನ್ನುವರು. ಯಾಕೆ ಇವುಗಳಿಗೆ ಸಂಧ್ಯಾಕ್ಷರ ಅಂತ ಕರೀತಾರೆ ಅಂತ ಕೇಳಿದರೆ ಎ ಪ್ಲಸ್ ಅ ಸೇರಿ ಏನಾಕೈತಪ್ಪ ಅಂತ ಕೇಳಿದರೆ ಐ ಆಗತ್ತೆ. ಓ ಪ್ಲಸ್ ಅ ಸೇರಿ ಔ ಆಗತ್ತೆ. ಅಂದರೆ ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರ ರೆಡಿಯಾಗುತ್ತೆ. ಈ ರೀತಿಯಾಗಿ ಎರಡು ಸ್ವರಾಕ್ಷರಗಳು ಸೇರಿ ಒಂದು ಅಕ್ಷರ ರೆಡಿಯಾಗುವುದಕ್ಕೆ ನಾವೇನಂತ ಕರಿತೀವಿ? ಸಂಧ್ಯಾಕ್ಷರ ಅಂಥೇಳಿ ಕರಿತೀವಿ. ಕನ್ನಡದಲ್ಲಿ ಸಂಧ್ಯಾಕ್ಷರಗಳ ಸಂಖ್ಯೆ ಎಷ್ಟು ಅಂದಂಗಾಯಿತು? 2. ಅವು ಯಾವಪ್ಪ ಅಂತ ಕೇಳಿದ್ರೆ ಐ ಮತ್ತು ಔ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಇಲ್ಲಿ ನೋಡ್ರಿ ङ ಞ ಣ ನ ಮಗಳನ್ನು ಹೀಗೆಂದು ಕರೆಯುತ್ತಾರೆ ಅಂಥೇಳಿ. ಕಂಠ್ಯಾಕ್ಷರಗಳು, ತಾಲವ್ಯಾಕ್ಷರಗಳು, ಅನುನಾಸಿಕ ಅಕ್ಷರಗಳು, ಮಹಾಪ್ರಾಸಾಕ್ಷರಗಳು ಅಂಥೇಳಿ ಆಪ್ಷನ್ ಇದೆ. ಇಲ್ಲಿ ಕಂಠ್ಯಾಕ್ಷರಗಳು ಅಂತಂದ್ರೆ ಏನು ಅಂತ ಕೇಳಿದರೆ, ಕಂಠ್ಯ ಅಂತ ಕೇಳಿದರೆ ಭಾಳ ನೆನಪಿಟ್ಕೊಳ್ಬೇಕು. ಕಂಠ ಅಂತಕ್ಕಂಥದ್ದು ಇದು ಗಂಟಲು ಅಂಥೇಳಿ. ಒಂದು ಸಲ ಕೇಳಿದಾರ ಶಬ್ದ ಹುಟ್ಟುವುದು ಎಲ್ಲಿಂದ ಅಂಥೇಳಿ. ಶಬ್ದ ಹುಟ್ಟುವುದು ಎಲ್ಲಿಂದ ಅಂತ ಕೇಳಿದರೆ ಶಬ್ದ ಹುಟ್ಟುವುದು ನಾಭಿಯಿಂದ ಅಂತಕ್ಕಂಥದ್ದು. ಹಾಗಾದರೆ ನಾಭಿ ಅಂದರೆ ಏನು ಅಂತ ಕೇಳಿದರೆ ಹೊಂಕಳು ಅಂಥೇಳಿ. ಹಾಗಾದರೆ ಇಲ್ಲಿ ಪ್ರಾಣಿಗಳ ಕೂಗನ್ನು ಆಲಿಸಿರಿ ಅನ್ಕೊಂತೀನಿ. ಅದರಲ್ಲಿ ಸಿಂಹ ಗರ್ಜನೆಯನ್ನು ನೋಡಿರ್ತೀರಿ. ಅದು ಬಹಳ ಭಯಂಕರವಾಗಿರುತ್ತೆ. ಯಾವುದು? ಸಿಂಹ ಗರ್ಜನೆ. ಯಾಕಷ್ಟು ಭಯಂಕರವಾಗಿರ್ತೈತಪ್ಪ ಅಂತ ಕೇಳಿದ್ರೆ ಅದು ತನ್ನ ಧ್ವನಿಯನ್ನು ಎಲ್ಲಿಂದ ಪ್ರಾರಂಭಿಸ್ತೈತಪ್ಪ ಅಂತ ಕೇಳಿದ್ರೆ ನಾಭಿಯಿಂದ ಪ್ರಾರಂಭಿಸ್ತೈತಿ. ಆದ್ದರಿಂದ ಸಿಂಹದ ಧ್ವನಿ ಅಷ್ಟೊಂದು ಭಯಂಕರ ಆಗಿರ್ತೈತಿ. ಹಾಗಾದರೆ ಶಬ್ದ ಹುಟ್ಟೋದು ಎಲ್ಲಿಂದ ಅನ್ನಂಗಾಯಿತು? ನಾಭಿಯಿಂದ. ಹಾಗಾದರೆ ಶಬ್ದ ಹುಟ್ಟುವುದು ನಾಭಿಯಿಂದ ಅಂತ ಹೇಳಿದವ್ರು ಯಾರು? ಕೇಶಿರಾಜ. ಹಾಗಾದರೆ ಕೇಶಿರಾಜನಿಗಿಂತ ಮೊದಲೇ ಯಾರು ಬಳಸಿದಾರಪ್ಪ ಅಂತ ಕೇಳಿದ್ರೆ ದಂಡಿ ಅಂತಕ್ಕಂಥ ಕವಿ ತನ್ನ ಕಾವ್ಯದರ್ಶಿಯಲ್ಲಿ ಏನಂತ ಹೇಳ್ತಾರಪ್ಪ ಅಂತ ಕೇಳಿದರೆ ಶಬ್ದ ಹುಟ್ಟುವುದು ನಾಭಿಯಲ್ಲಿ. ಹಾಗಾದರೆ ನಮ್ಮ ಕನ್ನಡದ ವ್ಯಾಕರಣಕಾರ ಕೇಶಿರಾಜ ಶಬ್ದ ಹುಟ್ಟುವುದು ಎಲ್ಲಿಂದ ಅಂತ ಹೇಳ್ತಾರೋ? ನಾಭಿಯಿಂದ ಅಂತಕ್ಕಂಥದ್ದು. ಹಾಗಾದರೆ ಈ ಶಬ್ದ ಹುಟ್ಟುವುದು ನಾಭಿಯಿಂದ ಅಂತಕ್ಕಂಥದ್ದನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಈ ಕಂಠಾಕ್ಷರಗಳು, ತಾಲವ್ಯಾಕ್ಷರಗಳು, ಅನುನಾಸಿಕ ಅಕ್ಷರಗಳು, ಆನಂತರ ಏನು ಮಾಡ್ತೀವಪ್ಪ ಅಂತ ಕೇಳಿದ್ರೆ ಓಷ್ಠ್ಯ ಅಕ್ಷರಗಳು, ದಂತ್ಯ ಅಕ್ಷರಗಳು ಅಂಥೇಳಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಲಾಸ್ಟ್ ಒಂದು ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಅತಿ ಹೆಚ್ಚು ವಿದ್ಯಾರ್ಥಿಗಳೇ ಅದಕ್ಕೆ ತಪ್ಪಾಗಿರ್ತಕ್ಕಂಥ ಉತ್ತರವನ್ನು ಬರೆದಿದ್ದರು. ಪ್ರಮುಖವಾಗಿ ಕಂಠಾಕ್ಷರಗಳು ಅಂತಂದಾಗ ನೀವು ನೆನಪಿಟ್ಕೊಳ್ಬೇಕು, ಒಂದು ಸಿಂಪಲ್ ಕೋಡ್ ನೆನಪಿಟ್ಕೊಳ್ಬೇಕು. ಅಕು ಹವಿ ಕಂಠ್ಯ ಅಂಥೇಳಿ. ಏನೋ ಅಕು ಹವಿ ಕಂಠ್ಯ. ಏನ್ರಿ ಸರ್ ಇದು ಅಕು ಹವಿ ಅಂದರೆ? ಇದರಲ್ಲಿ ಪ್ರಮುಖವಾಗಿ ಅ ಮತ್ತು ಆ ಬಳಸ್ತೀವಿ. ಇಲ್ಲಿ ಅ ಅಂದರೆ ನೆನಪಿಟ್ಕೋಬೇಕು, ಆ ಅಂದರೆ ಈ ಎರಡು ಅಕ್ಷರಗಳನ್ನು ಇಂಡಿಕೇಟ್ ಮಾಡ್ತೈತಿ ಅಂಥೇಳಿ. ಆ. ಇನ್ನು ಕು ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಕ ವರ್ಗದ ಅಕ್ಷರಗಳು. ಕ, ಖ, ಗ, ಘ, ङ ಅಂಥೇಳಿ. ಇನ್ನು ಹ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ಹ ಅಕ್ಷರ. ಈ ವಿ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ ವಿಸರ್ಗ ಆಗಿರ್ತಕ್ಕಂಥ ಅಕ್ಷರ ಆಹ. ಈ ಅಕ್ಷರಗಳು ಎಲ್ಲಿಂದ ಹುಡ್ತಾವಪ್ಪ ಅಂತ ಕೇಳಿದ್ರೆ
ಕಂಠ್ಯದಿಂದ ಅಥವಾ ಕಂಠದಿಂದ ಹುಡ್ತಾವು ಅಂಥೇಳಿ. ಇನ್ನು ತಾಲವ್ಯ ಅಂಥೇಳಿ, ಈ ತಾಲವ್ಯ ಅಕ್ಷರಗಳಂದರೆ ಯಾವಪ್ಪ ಅಂತ ಕೇಳಿದರೆ ಈ ಚು ಈ ಚು ಯ ಶ ಅಂತ ನೆನ್ಪಿಟ್ಕೋಬೇಕು. ಅಂದರೆ ತಾಲವ್ಯ ಅಂದರೆ ಏನು, ನಮ್ಮ ಮೇಲ್ದಂತದ ಒಳಭಾಗ ಒಂದು ವಸಡಿದೆ ನೋಡ್ರಿ, ನರಗಳಿದೆಯಲ್ಲ, ಅಲ್ಲಿ ಹತ್ತಿ ಉಚ್ಚಾರಣೆ, ನಾಲಿಗೆ ಅಲ್ಲಿ ಒತ್ತಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಈ ಅಂತಕ್ಕಂಥದ್ದು, ಈ ಅಂತಕ್ಕಂಥದ್ದು, ಈ ಚ ಅಂತಕ್ಕಂಥದ್ದು ಚ ವರ್ಗದ 5 ಅಕ್ಷರಗಳು, ಚ ವರ್ಗದ 5 ಅಕ್ಷರಗಳು. ಯ ಅಂತಕ್ಕಂಥದ್ದು ಯ, ಇನ್ನೊಂದು ಶ ಅಂತಕ್ಕಂಥದ್ದು, ಇವುಗಳನ್ನು ಅಲ್ಲೇ ಒತ್ತಿ ಹೇಳ್ಬೇಕು. ಈ ಚ ಚ ಝ ಝ ಞ ಯ ಶ, ಈ 5 ಅಕ್ಷರಗಳು ತಾಲವ್ಯ ಧ್ವನಿಗಳು. ಇನ್ನು ರು ಟ ರ ಶ, ಈ ಅಕ್ಷರಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದರೆ ಮೂರ್ಧನ್ಯ ಧ್ವನಿಗಳು ಅಂತ ಕರಿತೀವಿ. ಯಾವ ಧ್ವನಿಗಳು ಅಂತ ಕರಿತೀವಿ? ಮೂರ್ಧನ್ಯ ಧ್ವನಿಗಳು ಅಂಥೇಳಿ. ಇವು ನಮ್ಮ ನಾಲಿಗೆಯ ಮೇಲ್ಭಾಗದಲ್ಲಿ ಒಂದು ತಗ್ಗಾದ ಭಾಗ ಇದೆ ನೋಡ್ರಿ, ಅಲ್ಲಿ ಒತ್ತಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ರು ಅಂತಕ್ಕಂಥದ್ದು ರು, ಠ ಠ ಠ ಡ ಢ ನ, ನಾಲಿಗೆಯ ಮೇಲ್ಭಾಗದಲ್ಲಿ ತಗ್ಗಾದ ಪ್ರದೇಶಕ್ಕೆ ಒತ್ತಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ಇನ್ನು ರನು ಕೂಡ ಅಷ್ಟೇ, ಶ ಶ ಶ ಹಾಗೆ ಉಚ್ಚಾರಣೆ ಮಾಡಬೇಕು. ಈ ಅಕ್ಷರಗಳು ಕೂಡ ಏನಪ್ಪ ಅಂತ ಕೇಳಿದರೆ ಇವುಗಳಿಗೆ ನಾವೇನಂತ ಕರಿತೀವಿ? ರೂಟ್ರಶ ಮೂರ್ಧನ್ಯ ಧ್ವನಿಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕಂಠೆ ಆಯ್ತು, ತಾಲವ್ಯ ಆಯ್ತು, ಮೂರ್ಧನ್ಯ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತ ಕೇಳಿದ್ರೆ ದಂತ್ಯ ಅಂತೇಳಿ. ಇದ್ರ ಮೇಲೆ ಲಾಸ್ಟ್ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಕೇಳಿದರು. ಇದನ್ನು ಏನಂತ ನೆನಪಿಟ್ಕೋಬೇಕಪ್ಪ ಅಂತ ಕೇಳಿದ್ರೆ ತಲ ಸಾ ದಂತ್ಯ ಅಂಥೇಳಿ. ಏನು ದಂತ್ಯ? ತಲಸ ದಂತ್ಯ ಅಂತ ಕೇಳಿದರೆ ತ ವರ್ಗದ 5 ಅಕ್ಷರಗಳು ತ ಥ ದ ಧ ನ, ಇವು ಎಲ್ಲ ಅಕ್ಷರಗಳು ಮೇಲ್ಭಾಗದ ದಂತಿಗೆ ಒತ್ತುವುದರ ಮೂಲಕ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು. ಅದರ ಜೊತೆಗೆ ಲ, ನಂತರ ಸ, ನೀವೇನು ಸಕ್ರಿ ಸ ಅಂತೀರಲ್ಲ ಆ ಸ, ಈ ಅಕ್ಷರಗಳು ಇದರ ಜೊತೆಗೆ ಬಳಸ್ತಕ್ಕಂಥವು ದಂತ್ಯ ಧ್ವನಿಗಳು. ತ ವರ್ಗದ ಜೊತೆಗೆ ಬಳಸ್ತಕ್ಕಂಥ 2 ಅಕ್ಷರಗಳು ಯಾವುವು? ಲ ಮತ್ತು ಸ. ಇಲ್ಲಿ ತದನ್ನು ಕೊಟ್ಟು ಮುಂದೆ ಇದರ ಜೊತೆಗೆ ಬಳಸ್ತಕ್ಕಂಥ ಅಕ್ಷರಗಳು ಯಾವುವು ಅಂತ ಕೇಳಿದ್ರು ಲ ಮತ್ತು ಸ. ಈ ಕೋಡನ್ನು ನೀವು ನೆನಪಿಟ್ಟುಕೊಂಡ್ರೆ ಈಸಿಯಾಗಿ ನಾವೇನು ಮಾಡ್ಬೋದು? ಉತ್ತರಿಸ್ಬೋದು. ಅದರ ಜೊತೆಗೆ ಓಷ್ಟ್ಯ ಧ್ವನಿಗಳು ಯಾವುವು ಅಂತ ಕೇಳಿದರೆ ನೀವು ತಿಳ್ಕೋಬೇಕು, ಉಪೋಷ್ಟ್ಯ ಅಂಥೇಳಿ. ಉಪೋಷ್ಟ್ಯ ಧ್ವನಿಗಳು ಅಂಥೇಳಿ. ಏನ್ರಿ ಇದು ಉಪೋಷ್ಟ್ಯ ಅಂತ ಕೇಳಿದರೆ ಉ ಮತ್ತು ಉ, ಪ ವರ್ಗದ 5 ಅಕ್ಷರಗಳು, ಇವು ತುಟಿಗಳಿಂದ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳು ಅಂತೇಳಿ. ಈ ತುಟಿಗಳೊಂದಿಗೆ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಓಷ್ಟ್ಯ ಧ್ವನಿಗಳು ಅಥವಾ ತುಟಿಯಿಂದ ಬಳಕೆ ಆಗ್ತಕ್ಕಂತಹ ಧ್ವನಿಗಳು ಅಂಥೇಳಿ ಮಾತಾಡ್ತೀವಿ. ಆದರೆ ಈ ङ ಞ ಣ ಮಗಳನ್ನು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂಥೇಳಿ, ಅನುನಾಸಿಕ ಅಕ್ಷರಗಳು ಅಂತೇಳಿ. ಏನ್ರಿ ಅನುನಾಸಿಕ ಅಂತ ಕೇಳಿದರೆ ಅನು ಅಂದರೆ ಜೊತೆಗೆ ಅಂಥೇಳಿ ಅಥವಾ ಸಹಾಯದಿಂದ ಅಂಥೇಳಿ. ನಾಸಿಕ ಅಂತ ಕೇಳಿದರೆ ಮೂಗು ಅಂಥೇಳಿ. ಹಾಗಾದರೆ ಎದರ ಜೊತೆಗೆ ಉಚ್ಚಾರಣೆ ಮಾಡ್ತಕ್ಕಂಥದ್ದು? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಅನುನಾಸಿಕಗಳು ಅಂತ ಕರಿತೀವಿ ಸ್ನೇಹಿತರೆ. ಇದರಾಗ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅನುನಾಸಿಕಗಳು ಅಂಥೇಳಿ. ಅರ್ಥ ಆಗೈತಿ ಅಂತ ತಿಳ್ಕೊತೀನಿ. ನೆಕ್ಸ್ಟ್ ವಾಕ್ಯೋಕ್ತಿ ಬಿಡಿಸಿ ಬರೆದಾಗ ಅಂತ ಕರೀತಾರೆ. ಈ ಸಂಧಿಗಳ ಬಗ್ಗೆ ಎಲ್ಲ ವಿವರಣೆ ಕೊಡೋಕ್ಕಾಗಂಗಿಲ್ಲ, ಇಲ್ಲಿ ಜಸ್ಟ್ ಅರ್ಥ ಮಾಡ್ಕೋಬೇಕು. ವಾಕ್ಯ ಪ್ಲಸ್ ಉಕ್ತಿ, ವಾಕ್ಯೋಕ್ತಿ. ಸರಿಯಾದ ಉತ್ತರ ಬಿ ಅಂಥೇಳಿ. ಓಕ್ತಿನೂ ಬರಂಗಿಲ್ಲ, ಈ ಉಕ್ತಿನೂ ಬರಂಗಿಲ್ಲ. ಆ್ಯಕ್ಚುಲಿ ಇನ್ನೊಂದು ಉಕ್ತಿ ಬರ್ತೈತಿ ವಾಕ್ಯೋಕ್ತಿ ಅಂಥೇಳಿ, ಅದು ಸರಿಯಾದ ಉತ್ತರ. ಆದರೆ ಇಲ್ಲಿ ಬಿ ಆಪ್ಷನ್ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಕೇಳಿದರೆ ನಾಮ ಪ್ರಕೃತಿಗಳ ಮೇಲೆ ಹತ್ತುವ ಪ್ರತ್ಯಯಗಳು ಅಂಥೇಳಿ. ಇದರ ಮೇಲೆ ಹತ್ತಕ್ಕಂತಹ ಪ್ರತ್ಯಯಗಳು ನಾಮ ಪ್ರಕೃತಿಗಳ ಮೇಲೆ. ಒಂದು ನಾಮಪದ ಅಂತಕ್ಕಂಥದ್ದು ಆಗಬೇಕಾದ್ರೆ, ನಾಮ ಪದ ಅಂತಕ್ಕಂಥದ್ದು ರೆಡಿ ಆಗಬೇಕಾದ್ರೆ ನಾವು ಏನೇನು ನೋಡ್ತೀವಪ್ಪ ಅಂತ ಕೇಳಿದರೆ, ಒಂದು
ನಾಮಪದ ಅಂತಕ್ಕಂಥದ್ದಾಗಬೇಕಾದ್ರೆ ಒಂದು ನಾಮ ಪ್ರಕೃತಿಗಳಿರ್ತಾವ, ಅಲ್ಲಿ ನಾಮ ಪ್ರಕೃತಿಗಳಿರ್ತಾವ, ಪ್ಲಸ್ ಏನು ಬರ್ತಾವಪ್ಪ ಅಂತ ಕೇಳಿದರೆ ಕಾಲ ಸೂಚಕ ಪ್ರತ್ಯಯಗಳು ಬರ್ತಾವ, ಅದರ ಜೊತೆಗೆ ಆಖ್ಯಾತ ಪ್ರತ್ಯಯಗಳು ಸೇರ್ತಾವೆ. ಆಖ್ಯಾತ ಪ್ರತ್ಯಯಗಳು. ಹಾಗಾದರೆ ಇಲ್ಲಿ ನಾಮ ಪ್ರಕೃತಿಗಳ ಮೇಲೆ ಹತ್ತಕ್ಕಂತಹ ಪ್ರತ್ಯಯಗಳು ಯಾವುವು ಅಂತ ಕೇಳಿದಾಗ, ನಾಮ ಪ್ರಕೃತಿಗಳ ಮೇಲೆ ಅಂತ ಕೇಳಿದಾಗ ಭಾಳ ನೆನಪಿಟ್ಕೊಳ್ಬೇಕು, ನಾವು ಅರ್ಥ ಮಾಡ್ಕೊಳ್ಬೇಕು. ಆಖ್ಯಾತ ಪ್ರತ್ಯಯಗಳು ಅಂತೇಳಿ ನಮಗೆ ಸಡನ್ಲಿ ನೆನಪಾಗತ್ತೆ, ಆದರೆ ಆಖ್ಯಾತ ಪ್ರತ್ಯಯಗಳನ್ನು ಹತ್ತವು. ಆದರೆ ಅದಕ್ಕಿಂತ ಮೊದಲು ಯಾವ ಹತ್ತಾವಪ್ಪ ಅಂತ ಕೇಳಿದ್ರೆ ಸರಿಯಾದ ಆನ್ಸರು ಬಿ ಅಂಥೇಳಿ ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ ನೆನಪಿಟ್ಕೊಳ್ಬೇಕು ಸ್ನೇಹಿತರೆ. ವಿಭಕ್ತಿ ಪ್ರತ್ಯಯಗಳು ಇರಲಿಲ್ಲ ಅಂದರೆ ಅವು ಅಪೂರ್ಣ ಪದಗಳಾಗ್ತಾವೆ, ಅವು ನಾಮ ಪ್ರಕೃತಿಗಳಾಗಿರ್ತವೆ. ಈಗ ವಿಭಕ್ತಿ ಪ್ರತ್ಯಯಗಳಂದಾಗ ಒಂದು ಉದಾಹರಣೆ ಕೊಡ್ತೀನಿ. ರಾಮನು, ಸೀತೆ, ಲಕ್ಷ್ಮಣನು, ಇನ್ನೊಂದು ಮರವು ಅಂತಕ್ಕಂಥ ಪದವನ್ನು ಕೊಟ್ಟಿನಿ. ಆಪ್ಷನ್ಸ್ 4 ಇದೆ. ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಅಂತ ನಿಮಗೆ ಕೇಳಿದಾಗ ನಮಗೆ ಫಸ್ಟ್ ನೆನಪು ಬರೋದು ಯಾವುದಪ್ಪ ಅಂತ ಕೇಳಿದರೆ ಇಲ್ಲಿ ಮರವು ಅಂತಕ್ಕಂಥದ್ದು. ಆದರೆ ಮರವು ಅಂತಕ್ಕಂಥದ್ದನ್ನು ತೆಗಿಬಾರ್ದು. ಯಾಕೆ ತೆಗಿಬಾರ್ದಪ್ಪ ಅಂತ ಕೇಳಿದರೆ ರಾಮನು ಅಂತಕ್ಕಂಥ ಪದದಲ್ಲಿಯೂ ಕೂಡ ರಾಮ ಪ್ಲಸ್ ಉ ಸೇರಿ ಏನಾಗಿದೆ, ಅದು ರಾಮನು ಅಂತಾಗಿದೆ. ಇದು ಒಂದು ನಾಮಪದ. ಸೀತೆ ಅಂತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ಸೀತೆ ಪ್ಲಸ್ ಎ ಸೇರಿತಿ ಅನ್ನಬಾರ್ದು. ಲಕ್ಷ್ಮಣನು, ಲಕ್ಷ್ಮಣ ಪ್ಲಸ್ ಉ ಅಂತ ಕೇಳಿ ಲಕ್ಷ್ಮಣನು, ಮರವು ಪ್ಲಸ್ ಉ ಸೇರಿ ಮರವು ಆಗಿದೆ. ನಮಗೇನು ಅನಿಸ್ಬಿಡ್ತೈತೆ ಅಂದರೆ ಸಿಮಿಲರ್ ಆಗಿ ರಾಮನು, ಸೀತೆ, ಲಕ್ಷ್ಮಣ ಇವು ಒಂದೇ ಇದಕ್ಕೆ ಸೇರ್ತಕ್ಕಂಥದ್ದು, ಮರವು ಅಂತಕ್ಕಂಥದ್ದು ಬೇರೆಗೆ ಸೇರ್ತಕ್ಕಂಥದ್ದು, ಆದ್ದರಿಂದ ಮರವು ತೆಗಿಬೇಕಂತೇಳಿ ಈ ರೀತಿಯಾಗಿ ತಪ್ಪಾಗಿರ್ತಕ್ಕಂಥ ಕ್ರಮದಲ್ಲಿ ನಾವು ಅಧ್ಯಯನ ಮಾಡಬಾರ್ದು ಸ್ನೇಹಿತರೆ. ಇವು ನಾಮ ಪ್ರಕೃತಿಗಳ ಮೇಲೆ ಮತ್ತು ನಾಮ ಪದದ ಮೇಲೆ ಪ್ರಶ್ನೆಗಳನ್ನು ಈ ರೀತಿಯಾಗಿಯೂ ಕೂಡ ನಮಗೇನು ಮಾಡ್ಬೋದು, ಕೇಳ್ಬೋದು. ಆದರೆ ಇದರಲ್ಲಿ ಸರಿಯಾದ ಉತ್ತರ 9ನೇದು ಯಾವುದು, ವಿಭಕ್ತಿ ಪ್ರತ್ಯಯಗಳು ಅಂಥೇಳಿ. ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಮುಂದೆ ಹೋಗ್ತೀನಿ. ನೆಕ್ಸ್ಟ್, ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ ಪದೇ ಪದೇ ಪುನರಾವರ್ತನೆ ಆದರೆ ಅದನ್ನು ಹೀಗೆನ್ನುತ್ತಾರೆ ಅಂಥೇಳಿ. ಪದ್ಯದ ಸಾಲುಗಳಲ್ಲಿ ಒಂದೇ ಅಕ್ಷರ, ಇದನ್ನು ಆದಿಪ್ರಾಸ ಎನ್ನುತ್ತಾರೆ, ಪ್ರಾಸ ಎನ್ನುತ್ತಾರೆ, ಅನುಪ್ರಾಸ ಎನ್ನುತ್ತಾರೆ, ಅಂತ್ಯಪ್ರಾಸ ಎನ್ನುತ್ತಾರೆ. ಇದ್ರ ಬಗ್ಗೆ ಒಂದೇ ಒಂದು ಸಂಕ್ಷಿಪ್ತವಾಗಿ ತಿಳಿಸ್ಬಿಡ್ತೀನಿ ನೋಡ್ರಿ. ಇದರ ಸರಿಯಾದ ಉತ್ತರ ಯಾವುದಪ್ಪ ಅಂತ ಕೇಳಿದರೆ ಆಪ್ಷನ್ ಸಿ ಸರಿಯಾದ ಉತ್ತರ ಅನುಪ್ರಾಸ ಅಂಥೇಳಿ. ಇದನ್ನ ಏನಂತ ಕರಿತೀವಿ, ಅನುಪ್ರಾಸ ಅಂತ ಕರಿತೀವಿ. ಆದರೆ ಆದಿಪ್ರಾಸಕ್ಕೆ, ಪ್ರಾಸಕ್ಕೆ, ಅನುಪ್ರಾಸಕ್ಕೆ, ಅಂತ್ಯಪ್ರಾಸಕ್ಕೆ ಏನು ವ್ಯತ್ಯಾಸ? ಒಂದೇ ಒಂದು ಉದಾಹರಣೆ ಮೂಲಕ ನಿಮಗೆ ಈಜಿಯಾಗಿ ಅರ್ಥ ಆಗುತ್ತೆ. ಆದಿಪ್ರಾಸ ಅಂತ ಕೇಳಿದರೆ ಪಾದದ ಅಥವಾ ಸಾಲಿನ 2ನೇ ಅಕ್ಷರ ಒಂದೇ ರೀತಿಯಾಗಿದ್ದರೆ ಅದನ್ನು ನಾವು ಆದಿಪ್ರಾಸ ಎನ್ನುತ್ತೇವೆ. ಉದಾಹರಣೆಗೆ ನೀವೆಲ್ಲ ಗೋವು ಅಂತಕ್ಕಂಥ ಒಂದು ಪದ್ಯ ಕೇಳಿರಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವ್ಯಾಖ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂಥೇಳಿ ಬಳಸ್ತೀವಿ. ಅದು ಈ ಪ್ರತಿಪಾದದ 2ನೇ ಅಕ್ಷರ. ಇಲ್ಲಿ ನೋಡ್ರಿ, ತ ಅಂತಕ್ಕಂಥದ್ದು 2ನೇ ಅಕ್ಷರ ಇದೆ, ಇಲ್ಲೂ ತ ಅಂತಕ್ಕಂಥ 2ನೇ ಅಕ್ಷರ ಒಂದೇ ರೀತಿಯಾಗಿದ್ದು ಅಂದ್ರೆ ಅದನ್ನು ಆದಿಪ್ರಾಸ ಅಂತ ಕರಿತೀವಿ. ಹಾಗಾದರೆ ಪ್ರಾಸ ಅಂದರೆ ಏನೋ, ಅಕ್ಷರಗಳ ನಿಯಮಬದ್ಧ ಪುನರಾವರ್ತನೆಯ ಪ್ರಾಸ. ಹಾಗಾದರೆ ಅನುಪ್ರಾಸ ಅಂದರೆ, ಅನುಪ್ರಾಸ ಅಂತ ಕೇಳಿದರೆ ಇದರಲ್ಲಿ ನಾವು 2 ಪ್ರಕಾರಗಳಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ವೃತ್ಯಾನುಪ್ರಾಸ, ಇನ್ನೊಂದು ಚೇಕಾನುಪ್ರಾಸ ಅಂಥೇಳಿ. ಇಲ್ಲಿ ಅನುಪ್ರಾಸ ಅಂದರೆ ಏನಪ್ಪ ಅಂತ ಕೇಳಿದರೆ ಒಂದು ಅಕ್ಷರ ಪುನರಾವರ್ತನೆ ಆದರೆ ಅನುಪ್ರಾಸ, ಶಬ್ದಾಲಂಕಾರಗಳಲ್ಲಿ ಬರ್ತಕ್ಕಂಥದ್ದು. 2 ಅಕ್ಷರ ಪುನರಾವರ್ತನೆ ಆಗುತ್ತೆ, 1 ಮತ್ತು 2 ಅಕ್ಷರಗಳು ಪುನರಾವರ್ತನೆ ಆಗುತ್ತೆ. ಇನ್ನು 3 ಅಕ್ಷರಗಳು ಪುನರಾವರ್ತನೆ ಆದರೆ ಅದು ಯಮಕ ಆಗಿರ್ತೈತಿ. ಅದೇನಾಗಿರ್ತೈತಿ, ಅದು ಯಮಕ ಆಗಿರ್ತೈತಿ. ಅಕ್ಷರಗಳ ಕುಶಲತೆಯಿಂದ ರಚನೆ ಆಗಿದ್ದರೆ ಅದು ಯಾವುದಾಗಿರ್ತೈತಪ್ಪ ಅಂತ ಕೇಳಿದರೆ 1 ಅನುಪ್ರಾಸ, 2ನೇದು ಯಮಕಪ್ರಾಸ, 3 ಚಿತ್ರಕವಿತ್ವ ಆಗಿರ್ತೈತಿ. ಚಿತ್ರಕವಿತ್ವ ಅಂದ್ರೆ ಆ ಕವಿ ಗುಣ ಚಿತ್ರ ಬಿಡಿಸಿದಂಗೆ ಆಗಿರ್ಬೇಕು. ಉದಾಹರಣೆಗೆ ಇಲ್ಲಿ ನಮ್ಮ ದ.ರಾ. ಬೇಂದ್ರೆ ಅವ್ರು ಹೇಳ್ತಾರೆ ನೋಡ್ರಿ, ನೀ ನನ್ನ ನೇ ನನ್ನು, ನಾ ನಿನ್ನ ನೇ ನನ್ನೆ, ನೀ ನನಗೇನಾದರೂ ಅನ್ನೋ, ನಾ ನಿನಗೇನು ಅನ್ನೋದಿಲ್ಲ ಅಂತ ಬೇರೆ ಒಂದು ನ ಅಂತಕ್ಕಂಥ ಅಕ್ಷರವನ್ನು ಬಳಸ್ಕೊಂಡು ಆ ಕವಿ ತನ್ನ ಕವಿತ್ವ ಗುಣವನ್ನು ಮೆರೆದಿದ್ದಾರೆ. ಇಂಥ ಅಕ್ಷರಗಳು ಬಂದು ಅಂದರೆ ಇದನ್ನು ಚಿತ್ರಕವಿತ್ವ ಅಂತ ಕರಿತೀವಿ.
ಹಾಗಾದರೆ ಅನುಪ್ರಾಸ ಉದಾಹರಣೆಗೆ ಒಂದು ಅಕ್ಷರ ಪುನರಾವರ್ತನೆ ಆಗೋದಕ್ಕೆ ಒಂದು ಉದಾಹರಣೆಗಳನ್ನು ಕೊಡ್ತೀನಿ ನೋಡ್ರಿ. ತುಪ್ಪದ ಮಾತಿಗೆ ಒಪ್ಪಿ ತಿಪ್ಪ ತಿಪ್ಪೆ ಪಾಲಾದ ಅಂತ. ಇಲ್ಲಿ ಉದಾಹರಣೆಗೆ ಪ ಅಂತಕ್ಕಂಥದ್ದು, ಇಲ್ಲೂ ಕೂಡ ಪ ಅಂತಕ್ಕಂಥದ್ದು, ಇಲ್ಲೂ ಕೂಡ ಪ ಅಂತಕ್ಕಂಥದ್ದು, ಇಲ್ಲೂ ಕೂಡ ಪ ಅಂತಕ್ಕಂಥದ್ದು. ಈ ರೀತಿಯಾಗಿ ಅಕ್ಷರಗಳು ಒಂದು ಅಕ್ಷರ ಪುನರಾವರ್ತನೆ ಆದರೆ ಅದನ್ನು ನಾವೇನಂತ ಕರಿತೀವಿ, ಅನುಪ್ರಾಸ ಅಂಥೇಳಿ ಕರಿತೀವಿ. ಆ ಅನುಪ್ರಾಸದಲ್ಲಿ ಎರಡು ಪ್ರಕಾರಗಳು ಮಾಡ್ತೀವಿ, ವೃತ್ಯಾನುಪ್ರಾಸ ಮತ್ತು ಚೇಕಾನುಪ್ರಾಸ ಅಂಥೇಳಿ. ವೃತ್ಯ ಅಂದರೆ ಏನು, ಒಂದು ಲೈನ್ ತೊಗೊಂಡ್ರೆ ಒಂದು ವೃತ್ಯ ಆಕತಿ, ಅಂದರೆ ಒಂದು ಅಕ್ಷರ ಅಂತ ತಿಳ್ಕೊಬೇಕು. ಚೇಕ ಅಂದರೆ ಏನು, ಛೇದಿಸುವುದು ಅಂತ, ಡಿವೈಡ್ ಆಗೋದು. ಎರಡು ಅಕ್ಷರ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ, ಚೇಕಾನುಪ್ರಾಸ ಅಂತ ಕರಿತೀವಿ. ಉದಾಹರಣೆಗೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಹಿಂಗೆ ಎರಡೆರಡು ಅಕ್ಷರ, ಮಾಡದ ನೀಡದ ಬೇಡದ ಅಂತೇಳಿ ಬಳಸ್ತೀವಲ್ಲ, ಆ ರೀತಿಯಾಗಿ ಎರಡೆರಡು ಅಕ್ಷರಗಳನ್ನು ಬಳಸ್ತಿದ್ವಿ ಅಂದರೆ ಅದು ಚೇಕಾನುಪ್ರಾಸ. ಚೇಕ ಅಂದರೆ ಎರಡು ಭಾಗ ಅಂತ ತಿಳ್ಕೊಬೇಕು, ವೃತ್ಯ ಅಂದರೆ ಒಂದೇ ಲೈನ್ ಅಂತ ತಿಳ್ಕೊಬೇಕು. ಒಂದು ಅಕ್ಷರ ಪುನರಾವರ್ತನೆ ಆದರೆ ಅದು ವೃತ್ಯ, ಅದರ ವೃತ್ಯಾನುಪ್ರಾಸ ಅನುಪ್ರಾಸದ ಪ್ರಕಾರ ಅಂತಕ್ಕಂಥದ್ದನ್ನು ನೆನಪಿಟ್ಕೊಳ್ಬೇಕು. ಇನ್ನು ಅಂತ್ಯಪ್ರಾಸ ಅಂದರೆ ಏನಪ್ಪ ಅಂತ ಕೇಳಿದರೆ, ಪ್ರತಿ ಪದ್ಯದ ಕೊನೆಯ ಅಕ್ಷರ ಒಂದೇ ರೀತಿಯಾಗಿ ಬಳಕೆಯಾಗಿದ್ದರೆ ಅದನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದರೆ ಅಂತ್ಯಪ್ರಾಸ ಅಂತ ಕರಿತೀವಿ. ಒಂದು ಉದಾಹರಣೆ ಹೇಳ್ತೇನೆ ನೋಡ್ರಿ. ಮದುವೆಯಾದ ಹೊಸತನದಲ್ಲಿ ಹೆಂಡತಿ ಚಂದ್ರಮುಖಿ ಅಂಥೇಳಿ. ಯಾವ ಮುಖಿ, ಚಂದ್ರಮುಖಿ. ಇಲ್ಲಿ ಇದೆ ನೋಡ್ರಿ. ಮದುವೆಯಾದ ಕೆಲ ವರ್ಷಗಳ ನಂತರ ಹೆಂಡತಿ ಶೂರ್ಪನಖಿ ಅಂಥೇಳಿ. ಶೂರ್ಪನಖಿ ಅಂದರೆ ಇಲ್ಲೂ ಕೂಡ ನಾವೇನು ಬಳಸೀವಿ, ಕ ಅಂತಕ್ಕಂಥ ಅಕ್ಷರವನ್ನು ಬಳಸಿ. ಅಂತ್ಯಪ್ರಾಸ ಅಂತಂದರೆ ಕೊನೆಯ ಅಕ್ಷರ ಒಂದೇ ರೀತಿಯಾಗಿ ಬಳಕೆ ಆಗ್ತಿತ್ತಂದ್ರೆ ಅದನ್ನು ನಾವೇನಂತ ಕರಿತೀವಿ, ಅಂತ್ಯಪ್ರಾಸ ಅಂಥೇಳಿ ಕರಿತೀವಿ ಸ್ನೇಹಿತರೆ. ಈ ರೀತಿಯಾಗಿ ನಮ್ಮ ಕನ್ನಡ ಪುಸ್ತಕ ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂಥ ಪುಸ್ತಕವನ್ನು ನಾವು ರಚನೆ ಮಾಡಿರ್ತೀವಿ ಸ್ನೇಹಿತರೆ. ಯಾಕಂದರೆ ವಿಶ್ಲೇಷಣಾ ರೂಪದಲ್ಲಿ ಕನ್ನಡ ವಿಷಯವನ್ನು ನಾವು ಅಧ್ಯಯನ ಮಾಡಬೇಕು. ಈ ರೀತಿಯಾಗಿ ಕನ್ನಡ ವಿಷಯವನ್ನು ಎಲ್ಲ ಅಧ್ಯಾಯಗಳ ಮೇಲೂ ಕೂಡ ಇದೇ ರೀತಿಯಾಗಿ ಫೋಕಸ್ ಮಾಡಿ ನಮ್ಮ ಕನ್ನಡ ಸ್ಪರ್ಧಾ ಕನ್ನಡ ಕಸ್ತೂರಿ ಅಂತಕ್ಕಂತಹ ವಿಷಯವನ್ನು ರಚನೆ ಮಾಡಿದ್ದೀವಿ. ತಮಗೆ ಈ ವಿಷಯದ ಬಗ್ಗೆ ಇಷ್ಟ ಆಯಿತು ಅಂತಂದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಧಾರವಾಡಗಳಲ್ಲಿ ಇನ್ನಿತರ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿಯೂ ಕೂಡ ನಮ್ಮ ಸ್ಪರ್ಧಾ ಕನ್ನಡ ಕಸ್ತೂರಿ ಪುಸ್ತಕ ಸಿಗುತ್ತದೆ ಸ್ನೇಹಿತರೆ. ಆದ್ದರಿಂದ ಈ ವಿಷಯವನ್ನು ಮತ್ತೆ ಮುಂದಿನ ಕ್ಲಾಸಲ್ಲಿ ಮಾತಾಡೋಣ. ಮತ್ತೆ ಮುಂದಿನ ಕ್ಲಾಸಲ್ಲಿ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡೋಣ. ಇದುವರೆಗೆ ಅತ್ಯಂತ ಪ್ರೀತಿಯಿಂದ ಅಧ್ಯಯನವನ್ನು ಈ ಪಾಠನ ಅಥವಾ ಈ ಕ್ವಶನ್ನ ವಿವರಣೆಗಳನ್ನು ಕೇಳಿದ್ದಕ್ಕಾಗಿ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ನಮಸ್ಕಾರ.